ಈ ಗ್ರಾಮದಲ್ಲಿ ಯಾರು ರೈತರು ಜಾಸ್ತಿ ಇಲ್ಲ. ಇಲ್ಲಿ ಎಲ್ಲ ಹೊರಗಡೆಯವರ ಜಮೀನು ಇದೆ. ನಮ್ಮ ಜಮೀನನ್ನ ದುಡ್ಡಿಗೆ ನಾವು ಮಾರಿಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು. ಈ ಗ್ರಾಮದಲ್ಲಿ ಯಾರು ರೈತರು ಜಾಸ್ತಿ ಇಲ್ಲ. ಇಲ್ಲಿ ಎಲ್ಲ ಕೂಡ ಹೊರಗಡೆಯವರ ಜಮೀನು ಇದೆ. ನಮ್ಮ ಜಮೀನನ್ನ ದುಡ್ಡಿಗೆ ನಾವು ಮಾರಿಕೊಳ್ಳಲ್ಲ. 50-50ಗೆ ಹೋಗ್ತೀವಿ, ನಾವು ಕೂಡ ಪಾರ್ಟ್ನರ್ ಆಗ್ತೀವಿ. ನಾವು ನಮ್ಮ ಮಕ್ಕಳಿಗಾಗಿ ಇದನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಬಿಡದಿಯ ಸ್ಥಳೀಯರು. ಇದು ಬಿ ಹೊಸೂರಿನ ಮೂಲ ನಿವಾಸಿಯ ಮಾತು. ಬಿಡದಿಯಿಂದ ಅಶ್ವವೇಗ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇರುವಂತದ್ದು. ಈ ವೇಳೆ ಸ್ಥಳೀಯ ನಿವಾಸಿಗಳು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡ್ತಿದ್ದಾರೆ. ಈ ಗ್ರಾಮದಲ್ಲಿ ಯಾರು ಕೂಡ ರೈತರು ಜಾಸ್ತಿ ಇಲ್ಲ. ಎಲ್ಲರೂ ಕೂಡ ಹೊರಗಡೆಯವರ ಜಮೀನಿದೆ. ಎಲ್ಲರೂ ಇಲ್ಲಿರುವಂಥವರು ಹೊರಗಡೆಯಿಂದ ಬಂದವರು, ಅವರ ಜಮೀನಿರುವಂಥದ್ದು. ನಮ್ಮ ಜಮೀನಿಗಾಗಿ ದುಡ್ಡಿಗಾಗಿ ನಾವು ಜಮೀನನ್ನ ಮಾರಿಕೊಳ್ಳಲ್ಲ ಅಂತ ಕೂಡ ಹೇಳಿದ್ದಾರೆ. 50-50ಗೆ ಹೋಗ್ತೀವಿ, ನಾವು ಕೂಡ ಪಾರ್ಟ್ನರ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ನಮ್ಮ ಮಕ್ಕಳಿಗಾಗಿ ಇದನ್ನ ಮಾಡ್ತಾ ಇದ್ದೇವೆ. ಇದು ಬಿ ಹೊಸೂರಿನ ಮೂಲ ನಿವಾಸಿಯ ಮಾತಾಗಿದೆ. ಬಿಡದಿಯಿಂದ ಅಶ್ವವೇಗ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿತು. ಈ ವೇಳೆ ಈ ರೀತಿಯಾಗಿ ಪ್ರತಿಕ್ರಿಯೆ ಬಂದಿದೆ. ಟೌನ್ಶಿಪ್ ಮಾಡಕ್ಕೆ ಹೊರಟಿದ್ದಾರೆ. ಈ ಒಂದು ವಿಚಾರವಾಗಿ ನಿಮ್ಮ ನಿಲುವೇನು? ಟೌನ್ಶಿಪ್ ಆಗಬೇಕಾ ಬೇಡವಾ? ನಮಗೆ ಟೌನ್ಶಿಪ್ ಬೇಕು. ಯಾಕೆ ಅಂದರೆ 2006ರಿಂದನೂ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ರೆಡ್ ಜೂನ್ ಇವತ್ತವರೆಗೂ ನಮ್ಮನ್ನ ಸಾಯುವಂಗಿಲ್ಲ, ಬದುಕುವಂಗಿಲ್ಲ. ಆ ರೀತಿ ಮಾಡಿಬಿಟ್ರು. ಅವತ್ತು ನಾವು ಅಕ್ವೈರ್ ಮಾಡಿ ಅಂತಲೂ ಹೇಳಿರಲಿಲ್ಲ, ನಮಗೆ ಬೇಕು ಅಂತಲೂ ಹೇಳಿರಲಿಲ್ಲ. ಊರು ಎತ್ತೀವಿ ಅಂತ ಸಮೇತ ಮಾಡಿದ್ರು. ಅವತ್ತೇನು 25 ಲಕ್ಷ ಅಂತ ಹೇಳ್ತಾಯಿದ್ರು. ಅವತ್ತು ರೆಡ್ ಜೂನ್ ಮಾಡಿರ್ತಕ್ಕಂಥ ಜೂನ್ ಇವತ್ತು ಕಂಟಿನ್ಯೂ ಆಗಿದೆ. ಇವತ್ತು 80 ಲಕ್ಷ, 50 ಲಕ್ಷ, 60 ಲಕ್ಷ ಸುಮಾರು ಜನ ಮಾರ್ಕೊಂಡವ್ರೆ. ಇಲ್ಲೇನು ರೈತರದ್ದೇನು ಅಷ್ಟೊಂದಾಗಿಲ್ಲ, ಎಲ್ಲ ಹೊರಗಡೆಯರದೇ ಸಾನ ಇರೋದು. ಇವತ್ತಿನ ಪರಿಸ್ಥಿತಿ ಜನ್ರೇಷನಲ್ಲಿ ನಾವು ಒಂದು A1 ಸಿಟಿ ಒಳಗಡೆ ಏನು ನಾವೇನು ಮಾರ್ಕೊಂಡು ತಿನ್ನಬೇಕು ಅಂತಿಲ್ಲ. ಮಕ್ಕಳು ಹುಡ್ಸಿರೋದೇ ಮಕ್ಳನ್ನ ಸಾಕೋಕ್ಕೆ. ಆ ಮಕ್ಕಳಿಗೆ ಅದನ್ನೇ ಆಸ್ತಿ ಮಾಡ್ತೀವಿ, ಏನು ತೊಂದರೆ ಇಲ್ಲ. 50-50ಗೆ ಹೋಗ್ತೀವಿ, ನಾವು ದುಡ್ಡು ತೊಗೊಳೋದು ಬೇಡ, ಅದನ್ನೇ ಮಾಡ್ತೀವಿ. A1 ಸಿಟಿಯವ್ರ ಮಕ್ಳಿಗೆ ವಿದ್ಯಾಭ್ಯಾಸ ಕೆಲಸ ಸಿಗ್ತವೆ, ನಾವು ಮುಂದುವರಿಬೋದು. ಇವಾಗ ಬೈರಮಂಗಲ ಏನಿಲ್ಲ, ಸಿಟಿ ಆಗದೆ, ಹಂಗೆ ನಮ್ಮದು ಸಿಟಿ ಆಗಲಿ. ಕೆಲವರು ಸಿಟಿ ಏನೋ, ಕೆಲವರು ಮೇನ್ ರಸ್ತೆಯಲ್ಲಿರೋರು ಬೇಡ ಅಂತ ಉದ್ದೇಶ ಇರಲಿ, ಅವ್ರು ಮಡಿಕೊಳ್ಳಿ ಪಾಪ, ಅವರು ಹಕ್ಕು ಅವರು. ಇದು ನಮ್ಮ ಪರಿಸ್ಥಿತಿ, ನಮ್ಮ ಇದರಲ್ಲಿ ಅಕ್ವೈರ್ ಆಗಬೇಕು. ಸರ್, ಈಗ ಅಕ್ವೈರ್ ಆಗಬಾರ್ದು ಅನ್ನೋ ಕೂಗೆ ಜಾಸ್ತಿ ಕೇಳ್ತಿದೆ ಬಿಡದಿ ತುಂಬ. ಸರ್, ಅಲ್ಲಿ ಏನಾಗಿದೆ ಅಂತ ಹೇಳ, ಬೇಜಾರು ಯಾರೇ ಮಾಡ್ಕೊಳ್ಳಿ. ತುಂಬ ಜನ ಕೆಲವರು ಯಾರೋ 3 ಕೋಟಿಗೆ ಮಾರೋರು ಮನೆ ಅಂಥವ್ರು, ಅದೇ ದುಡ್ಡಲ್ಲಿ ಜಮೀನು ತೊಗೊಂಡ್ರು, ಮನೆ ಕಟ್ಕೊಂಡ್ರು, ಬಡ್ಡಿ ವ್ಯವಹಾರ ಮಾಡ್ತಾವ್ರು ಅಂಥವ್ರು ಹೇಳ್ತಾವ್ರೆ. ನಮ್ಮಂಥವ್ರಿಗೆ ನಾವು ಇವತ್ತುವರೆಗೂ ಒಂದು ಕುಂಟೆ ಮಾರಿಲ್ಲ, ಮಾರೋಕ್ಕಾಗಿಲ್ಲ. ವ್ಯವಸಾಯ ಅಂತ ಸತ್ತು ಸಾಕಾಗ್ಬಿಟ್ಟಿದ್ದೀವಿ. ಒಂದು ಲೇಬರ್ ಸಿಗ್ತಾಯಿಲ್ಲ. ಅಪ್ಪ ಇರೋದು ನನಗೆ ಒಬ್ಬ ಮಗ, ಡಿಗ್ರಿ ಸ್ಟೂಡೆಂಟು. ಬೆಳಗ್ಗೆ 9 ಗಂಟೆ ಗೇಯಬೇಕು, ಕಾಲೇಜ್ಗೆ ಹೋಗ್ಬೇಕು. ಮಕ್ಕಳನ್ನ ಸಾಯಿಸ್ಬೇಕಾ? ಬೇಡ ನಮಗೆ. ನಾವು ಚೆನ್ನಾಗಿದ್ಬಿಡೋಣ ಇರೋ ಗಂಟೆ ಅಷ್ಟೇ. ಇದ್ದೋದ್ರೆ ದುಡ್ಡೆಲ್ಲ ತಿನ್ಕೊಂಡು ಹೋಗ್ಬಿಡೋಣ ಅಂತಲ್ಲ, ಅದನ್ನೇ 50-50 ಸೈಟ್ ತೊಗೋತೀವಿ. ಅದನ್ನೇ ರೈಟ್ ಬಂದಾಗ ಒಂದು ಮಾರ್ಕೊಂಡು, ಕಷ್ಟ ಬಂದಾಗ ಒಂದು ಜೀವನ ಮಾಡ್ತೀವಿ.